ಫ್ರೆಂಡ್ಸ್, ನೀವು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ದೀರಿ ಅಂದರೆ ನೀವು ನಿಮ್ಮ ಜೀವನದಲ್ಲಿ ರಿಚ್ ಅಥವಾ ತುಂಬಾ ಶ್ರೀಮಂತರಾಗಬೇಕೆಂದುಕೊಂಡಿದ್ದೀರಿ ಅಂತಲೇ ಅರ್ಥ. ಅಫ್ಕೋರ್ಸ್ ನಾವು ರಿಚ್ ಆಗಲು ಬಯಸುವುದು ತಪ್ಪಲ್ಲ. ಈ ಜಗತ್ತಿನಲ್ಲಿ ರಿಚ್ ಆಗುವುದರಿಂದ ಎಷ್ಟು ಅಡ್ವಾಂಟೇಜ್ ಗಳಿವೆಯೋ ಅಷ್ಟು ಪುವರ್ ಆಗೋದ್ರಿಂದ ಇಲ್ಲವೇ ಇಲ್ಲ. ಹೀಗಾಗಿ ಫ್ರೆಂಡ್ಸ್, ಇಂದಿನ ಈ ವಿಡಿಯೋದಲ್ಲಿ ನಾನು ಹೇಗೆ ಪುವರ್ ಬ್ಯಾಕ್ ಗ್ರೌಂಡ್ ಇಂದ ರಿಚ್ ಕ್ಲಾಸ್ಗೆ ಸೇರಬಹುದು ಅಂತ ಹೇಳೋನಿದ್ದೇನೆ. ಅಂದರೆ ನೀವು ಹೇಗೆ ಶ್ರೀಮಂತರಾಗಬಹುದು ಅಂತ ಹೇಳೋನಿದ್ದೇನೆ. ನಂಬರ್ 1, ಚೂಸ್ ಯುವರ್ ಸ್ಪೆಸಿಫಿಕ್ ಫೀಲ್ಡ್. ಹೌದು ಫ್ರೆಂಡ್ಸ್, ನೀವು ನೋಡಿರಬಹುದು ಈ ಜಗತ್ತಿನಲ್ಲಿನ ಶ್ರೀಮಂತರು ಏಕೆ ಹೆಚ್ಚು ದುಡ್ಡು ಗಳಿಸುತ್ತಾರೆ? ಏಕೆಂದರೆ ಅವರು ಮೊದಲು ತಮ್ಮ ಪ್ಯಾಷನ್ ಅನ್ನು ಕಂಡುಕೊಂಡಿರುತ್ತಾರೆ, ಅಂದರೆ ತಮ್ಮ ಸ್ಪೆಸಿಫಿಕ್ ಫೀಲ್ಡ್ ಅನ್ನು ಕಂಡುಕೊಂಡಿರುತ್ತಾರೆ. ನಿಮ್ಮ ಪ್ರೊಫೆಷನ್ ಮತ್ತು ಪ್ಯಾಷನ್ ಎರಡೂ ಒಂದೇ ಆದಾಗ ಅಲ್ಲಿ ನೀವು ಕೆಲಸ ಮಾಡುವುದಿಲ್ಲ, ನೀವು ನಿಮ್ಮ ಕೆಲಸವನ್ನು ಎಂಜಾಯ್ ಮಾಡುತ್ತೀರಿ. ಹೀಗೆ ನಿಮ್ಮ ಪ್ರೊಫೆಷನ್ ಅನ್ನು ನೀವು ಎಂಜಾಯ್ ಮಾಡುವುದರಿಂದ ನಿಮ್ಮ ಹತ್ತಿರ ಹೇರಳವಾಗಿ ಹಣ ಹರಿದು ಬರುತ್ತದೆ. ಹೀಗಾಗಿ ಫ್ರೆಂಡ್ಸ್, ನೀವು ರಿಚ್ ಆಗಲು ಮಾಡಬೇಕಾದ ಮೊದಲ ಕೆಲಸ ನಿಮ್ಮ ಸ್ಪೆಸಿಫಿಕ್ ಫೀಲ್ಡ್ ಅಥವಾ ಪ್ಯಾಷನ್ ಅನ್ನು ಕಂಡುಕೊಳ್ಳುವುದು. ನಂಬರ್ 2, ಗೆಟ್ ಎಕ್ಸ್ಟ್ರೀಮ್ ನಾಲೆಜ್ ಇನ್ ಯುವರ್ ಸ್ಪೆಸಿಫಿಕ್ ಫೀಲ್ಡ್. ಫ್ರೆಂಡ್ಸ್, ನೀವು ರಿಚ್ ಆಗಲು ಮಾಡಬೇಕಾದ ಎರಡನೇ ಕೆಲಸವೆಂದರೆ ನಿಮ್ಮ ಸ್ಪೆಸಿಫಿಕ್ ಫೀಲ್ಡ್ ನಲ್ಲಿ ಯಾರೂ ಪಡೆಯದಿರದಂತಹ ನಾಲೆಜ್ ಅನ್ನು ನೀವು ಪಡೆದಿರಬೇಕು. ಫಾರ್ ಎಕ್ಸಾಂಪಲ್, ಹೇಗೆ ಮಾರ್ಕೆಟ್ ನಲ್ಲಿ ಒಬ್ಬ ಪರ್ಟಿಕ್ಯುಲರ್ ಕಾರ್ ಮೆಕ್ಯಾನಿಕ್ಗೆ ಹೆಚ್ಚು ಡಿಮ್ಯಾಂಡ್ ಇರುತ್ತೋ, ಹೇಗೆ ಒಂದು ಪರ್ಟಿಕ್ಯುಲರ್ ಹೋಟೆಲ್ಗೆ ಗ್ರಾಹಕರು ಕ್ಯೂ ನಲ್ಲಿ ನಿಂತಿರುತ್ತಾರೋ, ಹೇಗೆ ಒಂದು ಕಾಲೇಜ್ ನಲ್ಲಿ ಒಬ್ಬ ಪರ್ಟಿಕ್ಯುಲರ್ ಮ್ಯಾಥ್ಸ್ ಪ್ರೊಫೆಸರ್ ಫೇಮಸ್ ಆಗಿರುತ್ತಾರೋ, ಹಾಗೆಯೇ ನೀವು ಸಹ ನಿಮ್ಮ ನಾಲೆಜ್ ನಿಂದ ನಿಮ್ಮ ಸ್ಪೆಸಿಫಿಕ್ ಫೀಲ್ಡ್ ನಲ್ಲಿ ಎಲ್ಲರನ್ನೂ ಮೀರಿಸುವಂತಿರಬೇಕು. ನೀವು ಜಗತ್ತಿನ ಮಿಲಿಯನರ್ಸ್ ಗಳನ್ನು ನೋಡಿದಾಗ ಅವರು ತಮ್ಮ ಫೀಲ್ಡ್ ಗಳಲ್ಲಿ ಎಕ್ಸ್ಟ್ರೀಮ್ಲಿ ನಾಲೆಜಬಲ್ ಆಗಿರುವುದರಿಂದಲೇ ಅವರು ರಿಚ್ ಆಗಿರುವುದಕ್ಕೆ ಕಾರಣ ಅಂತ ತಿಳಿದುಕೊಳ್ಳಬೇಕು. ನಂಬರ್ 3, ಯೂಸ್ ದ ಲೆವರೇಜ್. ಫ್ರೆಂಡ್ಸ್, ನೀವು ರಿಚ್ ಆಗಬೇಕಾದರೆ ಲೆವರೇಜ್ ತೆಗೆದುಕೊಳ್ಳದೆ ಬೇರೆ ವಿಧಿಯೇ ಇಲ್ಲ. ಈ ಲೆವರೇಜ್ ಅಂದರೆ ಹೆಚ್ಚಿನ ಫಲಿತಾಂಶ ಮತ್ತು ಲಾಭವನ್ನು ಸಾಧಿಸಲು ವಿವಿಧ ಸಂಪನ್ಮೂಲಗಳು, ವ್ಯಕ್ತಿಗಳು, ಸಾಧನಗಳು ಅಥವಾ ಅನುಕೂಲಗಳನ್ನು ಬಳಸುವುದು. ಉದಾಹರಣೆಗೆ, ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕುಗಳಿಂದ ಸಾಲವನ್ನು ಪಡೆದುಕೊಂಡು ಅದನ್ನು ಹೆಚ್ಚಿನ ರಿಟರ್ನ್ ಕೊಡುವಂತ ರಿಯಲ್ ಎಸ್ಟೇಟ್ ನಲ್ಲಿ ಬಳಸುವುದು. ಇಂಟರ್ನೆಟ್ ಅನ್ನು ಲೆವರೇಜ್ ಆಗಿ ಬಳಸಿಕೊಂಡು ಆನ್ಲೈನ್ ನಲ್ಲಿ ನಿಮ್ಮ ಪ್ರಾಡಕ್ಟ್ ಗಳನ್ನು ಲಾರ್ಜ್ ಸ್ಕೇಲ್ ನಲ್ಲಿ ಸೆಲ್ ಮಾಡುವುದು. ಯೂಟ್ಯೂಬ್ ಚಾನೆಲ್ ಗಳನ್ನು ನಡೆಸುವುದರ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪಾಠ ಮಾಡುವುದು. ನಂಬರ್ 4, ಬಿ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕರ್. ನಿಮಗೆಲ್ಲ ಅನಿಸಬಹುದು ರಿಚ್ ಪೀಪಲ್ ಅಂದರೆ ಬಿಲಿಯನರ್ಸ್ ಗಳು ಕೇವಲ ಒಂದು ರೂಮಿನೊಳಗೆ ಕುಳಿತುಕೊಂಡು ದುಡ್ಡು ಮಾಡುತ್ತಾರೆ ಅಂತ. ಆದರೆ ಇದೆಲ್ಲ ಶುದ್ಧ ಸುಳ್ಳು. ಇದಕ್ಕೆ ತದ್ವಿರುದ್ಧವಾಗಿ ಅವರು ಒಬ್ಬ ಸಾಮಾನ್ಯ ಮನುಷ್ಯನಿಗಿಂತ ಹೆಚ್ಚು ಕೆಲಸ ಮಾಡುತ್ತಾರೆ. ಅವರಿಗೆ ದಣಿವೆಂಬುದೇ ಇರುವುದಿಲ್ಲ. ಅವರು 24/7 ತಮ್ಮ ಬಿಸಿನೆಸ್ ಎಕ್ಸ್ಪಾನ್ಷನ್ ನಲ್ಲಿ ಮುಳುಗಿರುತ್ತಾರೆ. ಈ ಜಗತ್ತಿನ ಎಲ್ಲಾ ಶ್ರೀಮಂತರು ಹಗಲಿರುಳು ದುಡಿದಿದ್ದರಿಂದಲೇ ಅವರು ಮಿಲಿಯನರ್ಸ್ ಗಳಾಗಿ ಹೊರಹೊಮ್ಮಿದ್ದಾರೆ. ಹಾರ್ಡ್ ವರ್ಕ್ ಎಂದೂ ಕೈ ಬಿಡುವುದಿಲ್ಲ ಅಂತ ನಾವು ಈ ಮಿಲಿಯನರ್ಸ್ ಗಳನ್ನು ನೋಡಿ ತಿಳಿಯಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.